16ನೇ ಶತಮಾನದಲ್ಲಿ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯದಲ್ಲಿ ಸಾಮಂತ ರಾಜರಾಗಿದ್ದ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಸಂಗೊಳ್ಳಿ ರಾಯಣ್ಣ ಜಯಂತಿಲಿ ಇದೇ ಥರನೇ ನೀವು ಹೇಳ್ಬೇಕಿರುತ್ತೆ. ಅಂಬೇಡ್ಕರ್ ಜಯಂತಿಗೆ ಶುಭಾಶಯನ ಕೋರುವಾಗ ನೀವು ಶಾಹು ಮಹಾರಾಜ್ ಅವರ ಸ್ಕಾಲರ್ಶಿಪ್ಪಲ್ಲಿ ಓದಿದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ಅಂತ ನೀವು ಹೇಳ್ತೀರಾ? ಈ ಭಾಷಣದ ಬಗ್ಗೆ, ಅವರು ಕೆಂಪೇಗೌಡರನ್ನ ಉಲ್ಲೇಖ ಮಾಡಿದ ವಿಚಾರದ ಬಗ್ಗೆ ನೀವು ಯಾರೂ ಮಾತಾಡ್ತಾ ಇಲ್ಲ. ಇಲ್ಲಿ ಏನು ಮಾಡಕ್ಕೆ ಹೊರಟಿದ್ದೀರಿ ನೀವು? ಈ ಮಧು ಬಂಗಾರಪ್ಪ ಅವರು ಅವ್ರಿಗೆ ಉಗಿಯೋದು ಬಿಟ್ಬಿಟ್ಟು ಯಾವ ರೀತಿ ಬೆಂಬಲಿಸಿದಿರಿ? ಇವರೇನೆ ನೆಕ್ಸ್ಟು ನಾಳೆ ದಿನ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ಏನು ಮಾಡ್ತೀರಿ? ಎಲ್ಲರಿಗೂ ಶರಣು. ಪ್ರದೀಪ್ ಈಶ್ವರ್ ಅವರೇ, ನೀವು ಯಾವುದಾದ್ರೂ ಒಂದು ಮೇರು ಪ್ರತಿಭೆಯ ಒಂದು ಜಯಂತಿಗೆ ಹೋದಾಗ ಅವರನ್ನು ನೀವು ಉಲ್ಲೇಖ ಮಾಡುವ ರೀತಿ ಏನಿದೆ, ಅದರಿಂದ ಈ ಎಲ್ಲ ಸಮಸ್ಯೆ ಉಂಟಾಗಿದೆ ಹೊರತಾಗಿ ನೀವು ಬೇರೆ ಒಂದು ಜಾತಿ ಅದಕ್ಕೋಸ್ಕರ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಸುಳ್ಳು. ಯಾಕಂತಂದರೆ ನೀವು ರಾಜಕೀಯ ಕಾರಣಗಳಿಗೆ JDSನ ಕುಮಾರಸ್ವಾಮಿ ಅವ್ರನ್ನಿರ್ಬೋದು, ಇಲ್ಲ ಅವರ ಕುಟುಂಬದವ್ರದ್ದು ಅಕ್ರಮಗಳನ್ನ ನೀವು ಮಾತಾಡ್ತಿರ್ತೀರಿ. ಅವರು ನಿಮ್ಮ CA ಸೈಟು ಇಂಥದ್ರ ಬಗ್ಗೆ ಅವರು ಮಾತಾಡ್ತಿರ್ತಾರೆ. ಈ ಮಧ್ಯದಲ್ಲಿ ನೀವು ಬೇರೆ ಇನ್ಯಾವುದೇ ಜಯಂತಿಗೂ ನೀವು ಏನು ಸರ್ಕಾರದ ವತಿಯಿಂದ ನಡೆಯುವಂಥದ್ದಕ್ಕೆ ಹೋಗಿಲ್ಲ ಅನ್ನುವಂಥ ಮಾಹಿತಿ ನಮಗೂ ಕೂಡ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಆದರೆ ಕೆಂಪೇಗೌಡ ಜಯಂತಿಗೆ ನೀವು ಹೋಗಿದ್ದೀರಿ. ಹೋದ್ಮೇಲೆ ಈಗ ಕೆಂಪೇಗೌಡರನ್ನ ಕೇವಲ ಒಂದು ಒಕ್ಕಲಿಗ ಜಾತಿಗೆ ಸೀಮಿತ ಮಾಡುವಂಥದ್ದು ಎಷ್ಟು ಸರಿ? ಅದೇ ರೀತಿ ಏನು ನೀವು ಉಲ್ಲೇಖ ಮಾಡಿದ್ದೀರಿ ಶ್ರೀಕೃಷ್ಣ ದೇವರಾಯ ಅಂತ, ಅವ್ರನ್ನ ಬಲಿಜ ಜಾತಿಗೆ ಸೇರಿದವರು ಅಂತ ಹೇಳ್ತಾರೆ, ಅಂದರೆ ನಿಮ್ಮ ಒಂದು ಕ್ಯಾಸ್ಟ್ಗೆ ಸೇರಿದವರು ಅಂತಾರೆ. ನೀವು ಯಾವ ರೀತಿ ಅವತ್ತು ಶುಭಾಶಯ ಕೋರಿದ್ರಿ? 16ನೇ ಶತಮಾನದಲ್ಲಿ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯದಲ್ಲಿ ಸಾಮಂತ ರಾಜರಾಗಿದ್ದ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಕೆಂಪೇಗೌಡರು ಸಾಂಸ್ಕೃತಿಕ ರಾಜ ಶ್ರೀಕೃಷ್ಣ ದೇವರಾಯರ ತುಂಬಾ ನಂಬಿಕಸ್ಥರಾಗಿದ್ರು. ಶ್ರೀಕೃಷ್ಣ ದೇವರಾಯರ ಆಡಳಿತ ಹೆಂಗಿತ್ತು ಅಂದ್ರೆ ಪ್ರಾಮಾಣಿಕವಾಗಿತ್ತು, ಧೈರ್ಯವಾಗಿತ್ತು. ಕೆಂಪೇಗೌಡರನ್ನ ಬೆಳೆಸಿ ಬೆಂಗಳೂರನ್ನ ಕಟ್ಟಬೇಕು ಅನ್ನೋ ಆಶಯ ಇತ್ತು. ಶ್ರೀಕೃಷ್ಣ ದೇವರಾಯರ ಆಸ್ಥಾನದಲ್ಲಿ ಸಾಮಂತರಾಗಿದ್ದ ಕೆಂಪೇಗೌಡ ಅಂತ ನೀವು ಹೇಳ್ತಿರಲ್ಲ, ಇದನ್ನೇ ನೀವು ಸಂಗೊಳ್ಳಿ ರಾಯಣ್ಣ ಜಯಂತಿಲಿ ಇದೇ ಥರನೇ ನೀವು ಹೇಳ್ಬೇಕಿರುತ್ತೆ. ಯಾವ ಥರ ಅಂತಂದರೆ, ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಸೇವಕರಾಗಿದ್ದ ಸಂಗೊಳ್ಳಿ ರಾಯಣ್ಣ ಜಯಂತಿಯ ಶುಭಾಶಯಗಳು, ಇದನ್ನು ನೀವು ಹೇಳ್ತೀರಾ? ಅದೇ ಥರ ಅಂಬೇಡ್ಕರ್ ಜಯಂತಿಗೆ ಶುಭಾಶಯನ ಕೋರುವಾಗ ನೀವು ಶಾಹು ಮಹಾರಾಜ್ ಅವರ ಸ್ಕಾಲರ್ಶಿಪ್ಪಲ್ಲಿ ಓದಿದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ಅಂತ ನೀವು ಹೇಳ್ತೀರಾ? ಏನಿದು? ಒಬ್ಬರು ಮೇರು ಪ್ರತಿಭೆ, ಒಂದು ಐಕಾನ್ ಆಗಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದೀವಿ. ಇವತ್ತು ಕೆಂಪೇಗೌಡರು ವಿಚಾರಧಾರೆಯಲ್ಲಿ ಸಾಕಷ್ಟು ವಿಚಾರಧಾರೆ ಇರ್ಬೋದು, ಅದರಲ್ಲಿ ಯಾವ ವಿಚಾರಧಾರೆನ ಕೊಂಡಾಡ್ತಾ ಇರೋದು ಕೆಂಪೇಗೌಡ್ರನ್ನ ಅಂದರೆ, ಅವರು ಒಂದು ಊರನ್ನ ಕಟ್ಟಿದ್ರು. ಯಾವುದದು? ಅದು ಈಗಾಗಲೇ ಇದ್ದಂಥ ಒಂದು ಹಳ್ಳಿನ ಒಂದು ನಗರವಾಗಿ ಅವರು ಮಾರ್ಪಾಡು ಮಾಡಿದ್ರು. ಅದಕ್ಕೆ ಸಾಕಷ್ಟು ಪೇಟೆಗಳನ್ನ ಅವರು ಕಟ್ಟಿದ್ದಾರೆ. ಅಲ್ಲಿ ಒಕ್ಕಲಿಗರಿಗೆ ಅಂತ ಯಾವುದೇ ಒಂದು ಪೇಟೆನೂ ಕೂಡ ಅವ್ರು ಕಟ್ಟಿಲ್ಲ. ಎಲ್ಲ ಜಾತಿ ಸಮೂಹನೂ ಅದರಲ್ಲಿ ಇರುವಂಗೆ ಒಂದು ಊರನ್ನು ಕಟ್ಟಿದ್ದಾರೆ. ಅದರ ನೆನಪಿಗೋಸ್ಕರ ಈ ಒಂದು ಜಯಂತಿನ ಆಚರಣೆ ಮಾಡುವಂಥದ್ದು. ಈ ಬೇರೆ ಎಲ್ಲ ಮಹನೀಯರನ್ನ ಹೆಂಗೆ ಅವರವರು ಜಾತಿಯವರು ನಾವು ಹಿಡಿದಿಟ್ಕೊಂಡಿದ್ದಾರೋ ಅದೇ ರೀತಿಯೇ ಒಕ್ಕಲಿಗ ಸಮುದಾಯದ ಕೆಲವರು ಕೂಡ ಕೆಂಪೇಗೌಡರನ್ನ ಅವರು ನಮ್ಮ ಐಕಾನ್ ಅನ್ನೋ ರೀತಿಲಿ ಹಿಡ್ಕೊಂಡಿದ್ದಾರೆ ಹೊರತಾಗಿ ಅವ್ರನ್ನ ಬೇರೆ ಇನ್ಯಾರೂ ಮಾತಾಡಲೇಬಾರ್ದು, ಅವ್ರ ಬಗ್ಗೆ ಒಳ್ಳೇದು ಮಾತಾಡಲೇಬಾರ್ದು ಅಂತ ಖಂಡಿತವಾಗ್ಲೂ ಯಾರು ಕೂಡ ಹೇಳಿಲ್ಲ. ಇನ್ನು ಇವರ ಒಂದು ವಿಚಾರನ ಇವರು ಭಾಳ ಅಳ್ತಾ ಮಧು ಬಂಗಾರಪ್ಪ ಅವ್ರಿಗೆ ಹೇಳ್ಬಿಟ್ರಂತೆ. ಮಧು ಬಂಗಾರಪ್ಪ ಅವರು ಅವಾಗ ಅವ್ರು ಹೇಳಿದ್ರಂತೆ, ನಾವೆಲ್ಲ ಜೂನಿಯರ್ಸ್ ಇದ್ದೀವಿ, ನಮಗೆಲ್ಲ ದೊಡ್ಡ ಸೀನಿಯರ್ ಇದ್ದಾರೆ, ಸಿದ್ದರಾಮಯ್ಯನವರು, ಅವ್ರ ಹತ್ರ ಹೋಗ್ಬಿಡೋಣ, ನೀನು ಈ ಥರ ಎಲ್ಲ ಮಾಡಬಾರ್ದು ಅಂತ. ನೋಡಿ ಮಧು ಬಂಗಾರಪ್ಪ ಅವರೇ, ನೀವು ಉಗಿಯೋಕ್ಕಾಗ್ತಿರ್ಲಿಲ್ವಾ? ನೀವೇನು ಹೇಳ್ತಾ ಇದ್ದೀರಿ? ನಮ್ಮ ಪಕ್ಷದ MLAಗೆ ಚಪ್ಪಲಿ ಎಸ್ಬಿಟ್ರು. ಯಾಕೆ ಎಸೆದ್ರು? ನೀವು ಇವರು ಮೀಸೆ ತಿರುಗಿದ್ದಕ್ಕೋ ಇಲ್ಲ ತೋಳನ್ನ ತಟ್ಟಿದ್ರಲ್ಲ ಅದಕ್ಕೋ, ಅದಕ್ಕಿಂತ ಮೊದಲು ಇವ್ರು ಮಾಡಿದ ಭಾಷಣಕ್ಕೋ, ಈ ಭಾಷಣದ ಬಗ್ಗೆ ಅವರು ಕೆಂಪೇಗೌಡರನ್ನ ಉಲ್ಲೇಖ ಮಾಡಿದ ವಿಚಾರದ ಬಗ್ಗೆ ನೀವು ಯಾರೂ ಮಾತಾಡ್ತಾ ಇಲ್ಲ. ಇಲ್ಲಿ ಏನು ಮಾಡಕ್ಕೆ ಹೊರಟಿದ್ದೀರಿ ನೀವು? ಸಾರಾಸಕ್ಟಾಗಿ
ಒಕ್ಕಲಿಗರನ್ನ ಒಂದು ಕಡೆಗೆ, ಒಂದು ರಾಜಕೀಯ ಪಕ್ಷದ ಕಡೆಗೆ ತಳ್ಳೋದಕ್ಕೆ ಹೊರಟಿದ್ದೀರಿ. ಅದು ಸಾಧ್ಯ ಆಗುತ್ತಾ? ಯಾಕಂತಂದರೆ ಇವತ್ತು ನೀವಿರುವಂಥ ಪಕ್ಷದಲ್ಲಿ ಕೂಡ ಸಾಕಷ್ಟು ಜನ ಒಕ್ಕಲಿಗ MLAಗಳಿದ್ದಾರೆ, ಮಿನಿಸ್ಟ್ರುಗಳಿದ್ದಾರೆ. ಇವತ್ತು ಚೀಫ್ ಮಿನಿಸ್ಟರ್ ಆಗಿರೋರು ಕೂಡ ಒಕ್ಕಲಿಗ ಒಂದು ಸಮುದಾಯಕ್ಕೆ ಸೇರಿದವ್ರೆ. ಆದರೆ ಇವ್ರು ಯಾರೂ ಕೂಡ ಒಂದೇ ಸಮುದಾಯಕ್ಕೆ ಕೆಲಸ ಮಾಡ್ತಾ ಇಲ್ಲ. ಬೇರೆ ಎಲ್ಲ ಜಾತಿಯವರು ಯಾವ ರೀತಿ ಅವರವರ ಜಾತಿ ಕಾರ್ಡ್ಗಳನ್ನ ಪ್ಲೇ ಮಾಡ್ತಾರೋ ಅದೇ ರೀತಿ ಇವ್ರುಗಳನ್ನು ಪ್ಲೇ ಮಾಡ್ತವ್ರೆ. ಇದರೊಳಗಡೆ ನೀವು ಜಾತಿ ಧರ್ಮನ ತರುವಂಥದ್ದು ಎಷ್ಟು ಸರಿ? ಇದೇ ಹಿಂದೂ ಮುಸ್ಲಿಂ ಈ ಥರದ್ದೆಲ್ಲ BJP ಅವ್ರು ತಂದರು ಅಂದ ತಕ್ಷಣ ನೀವೆಲ್ಲ ಮುಗಿಬಿದ್ದು ಬಿಡ್ತೀರಾ. ಏನ್ರಿ ರಾಜಕೀಯಕ್ಕೆ ಯಾಕ್ರಿ ಧರ್ಮ ತತ್ತೀರಿ, ರಾಜಕೀಯಕ್ಕೆ ಯಾಕ್ರಿ ಇತ್ತತ್ತೀರಿ ಅಂತ. ಈಗ ನೀವು ರಾಜಕೀಯದೊಳಗಡೆ ನಿಮ್ಮ ದಂಧೆ ಇದು. ನೀವು ಯಾರು ಪ್ರದೀಪ್ ಈಶ್ವರ್ ಇರ್ಬೋದು, ಇಲ್ಲ ಈ ಕಡೆ ಕುಮಾರಸ್ವಾಮಿ ಅವ್ರು ಇರ್ಬೋದು, ಇಲ್ಲ ಸಿದ್ದರಾಮಯ್ಯ ಅವ್ರು ಇರ್ಬೋದು, ಇಲ್ಲ ಮಧು ಬಂಗಾರಪ್ಪ ಇರ್ಬೋದು, ಇನ್ನು ಇವರು ಯಾರು ಈಗ ಹೊಸ್ದಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರಲ್ಲ ಇವ್ರು ಇರ್ಬೋದು. ನೀವೆಲ್ಲರನ್ನೂ ಕೂಡ ರಾಜಕೀಯ ಮಾಡ್ತಾ ಇದ್ದೀರಲ್ಲ, ನಿಮಗೆ ಎಲ್ಲಿಂದ ಬರುತ್ತೆ ದುಡ್ಡು? ನೀವೇನಾದ್ರೂ ಜನಸಾಮಾನ್ಯರಿಂದ ತಿಂಗಳಿಗೆ 5 ರೂಪಾಯಿ 10 ರೂಪಾಯಿನ ಕಲೆಕ್ಟ್ ಮಾಡಿ, ದೇಣಿಗೆ ಕಲೆಕ್ಟ್ ಮಾಡಿ ನೀವುಗಳು ಓಡಾಡ್ತಾ ಇದ್ದೀರಾ, ಖರ್ಚು ಮಾಡ್ತಾ ಇದ್ದೀರಾ, ನಿಮ್ಮ ಆಫೀಸ್ ಖರ್ಚುಗಳನ್ನ ಮಾಡ್ತಾ ಇದ್ದೀರಾ. ಒಂದು ಸರ್ಕಾರದ ಏನು ಭತ್ಯೆಗಳಿದೆ ಅದರಿಂದ ಬದುಕ್ತಾ ಇದ್ದೀರಿ. ಅದರ ಜೊತೆಗೆ ಕಿಕ್ ಬ್ಯಾಕ್ಗಳನ್ನ ತಕೊಂಡು ನೀವು ಕೋಟ್ಯಾಂತರ ರೂಪಾಯಿನ ಲೂಟ್ ಮಾಡ್ಕೊಂಡು ನೀವು ಈ ಪಕ್ಷ ಆ ಪಕ್ಷ, ಆ ಜಾತಿ ಈ ಜಾತಿ ಅಂತ ಹೇಳಲ್ಲ, ಎಲ್ಲರೂ ಕೂಡ ದಂಧೆಗಳನ್ನ ನಡೆಸ್ತಾ ಇದ್ದೀರಿ, ರಾಜಕೀಯನ ದಂಧೆ ಮಾಡ್ಕೊಂಡಿದ್ದೀರಿ. ಇದ್ರೊಳಗಡೆ ನೀವು ಜಾತಿನ ಯಾಕೆ ಬೆರೆಸ್ತೀರಿ? ಅದರಲ್ಲೂ ಕೂಡ ಕೆಲವು ಏನು ಐಕಾನ್ಗಳು ಅಂತ ನಾವು ಈ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೀವಿ, ಅವ್ರಗಳ ಬಗ್ಗೆ ಮಾತಾಡುವಾಗ ಪ್ರಚೋದಿಸೋದು ಏನಕ್ಕೆ? ನೀವು ಯಾವುದೇ ಒಂದು ಜನಸಮೂಹ ಕೆರಳಿದ್ದಾರೆ ಅಂತಂದರೆ ನೀವು ಕೂತಿರುವಂಥ ಸ್ಥಾನದಿಂದ ಅದನ್ನು ಸಮಾಧಾನ ಪಡಿಸ್ಬೇಕು. ಪ್ರದೀಪ್ ಈಶ್ವರ್ ಅವರೇ, ನೀವು RSSನ ಕುಡಿ ಅಂತ ಎಲ್ಲರಿಗೂ ಗೊತ್ತಿದೆ. ಇದೇ ಗಲಾಟೆ ನೀವು ಏನು ನಿಮ್ಮ ಸ್ನೇಹಿತ ಪ್ರತಾಪ್ ಸಿಂಹ ಮತ್ತು ನಿಮ್ಮ ಗುರು ವಿಶ್ವೇಶ್ವರ ಭಟ್ಟ ಏನಿದ್ದಾರೆ, ಇವರು ನಿಮ್ಮಿಬ್ಬರ ಜಗಳದ ವಿಚಾರವಾಗಿ ಸಾರ್ವಜನಿಕವಾಗಿ ಬರೆದಿದ್ರು. ನೀವಿಬ್ಬರು ಬಂದಂಥ ಹಿನ್ನೆಲೆಗಳನ್ನ ನೆನಪು ಮಾಡ್ಕೊಳ್ಳಿ ಅಂತ ಸಿಂಪತಿನ ಗಿಡ್ಸೋದಕ್ಕೋಸ್ಕರ ನಾನು OBC, ಒಕ್ಕಲಿಗರೂ OBCನೇ, ಲಿಂಗಾಯತರೂ OBCನೇ, ನಾವೆಲ್ಲರೂ ಕೂಡ ದ್ರಾವಿಡ ಸಮುದಾಯಗಳು. ನೀವು ಯಾವುದೋ ಸಿನಿಮಾಗಳನ್ನ ನೋಡ್ಬಿಟ್ಟು ಮೋಟಿವೇಶನ್ ಕ್ಲಾಸ್ಗಳಿಗೆ ಬಳಸುವಂಥ ಡೈಲಾಗ್ಗಳನ್ನ ನೀವು ರಾಜಕೀಯ ವೇದಿಕೆಗಳಿಗೆ ಬಳಸಿದ್ರೆ ಎಷ್ಟು ಸರಿ ಇವ್ರೆ? ನಾನು PUC ಫೇಲ್ ಆಗಿದ್ದೀನಿ, ನಾನು ಪಾಠ ಮಾಡ್ತೀನಿ, ನಾನು ಪರಿಶ್ರಮ ಅಂತ ನಾನು ಇನ್ಸ್ಟಿಟ್ಯೂಟ್ ಕಟ್ಬಿಟ್ಟಿದ್ದೀನಿ. ಏನು ಪರಿಶ್ರಮ ಅಂತ ಇನ್ಸ್ಟಿಟ್ಯೂಟ್ ಕಟ್ಬಿಟ್ಟು ಏನು ನೀವೇನು ಜನಸೇವೆ ಮಾಡ್ತಾಯಿದ್ದೀರಾ? ಲಕ್ಷಾಂತರ ರೂಪಾಯಿ ಲೂಟ್ ಮಾಡ್ತಾ ಇದ್ದೀರಿ. ಇವತ್ತು ನೀಟ್ ವಿಚಾರವಾಗಿ ಇಷ್ಟೆಲ್ಲ ಸಮಸ್ಯೆ ಎದುರಾಗಿದೆ, ನೀವುಗಳು ಏನು ಹೇಳ್ತಾ ಇದ್ದೀರಿ? ನೀಟ್ ವಿಚಾರವಾಗಿ ಆ ಕೋಚಿಂಗ್ ದಂಧೆ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಅವ್ರ ಎಕ್ಸಾಮ್ ಸರಿಯಾಗಿ ನಡೆಸ್ತಾ ಇಲ್ಲ, ನಮ್ಮ ಗೌರ್ಮೆಂಟ್ ಬಂದ್ಬಿಟ್ರೆ ನಾವು ಸರಿಯಾಗಿ ನಡೆಸ್ಬಿಡ್ತೀವಿ. ಈ ಥರದ್ದೆಲ್ಲ ನೀವು ಚೀಪು ರಾಜಕೀಯಗಳನ್ನೆಲ್ಲ ಮಾಡ್ಕೊಂಡು ಏನೋ ನೀವು ಮೆಡೆಗಾರಿಕೆ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಅದನ್ನು ಯಾರೂ ಕೂಡ ಅದನ್ನು ತಡೆ ಹಾಕೋಕ್ಕೆ ಯಾರೂ ಹೋಗ್ತಾ ಇಲ್ಲ. ಇಷ್ಟುದ ಏನೋ ಕೆಲಸ ಮಾಡ್ಕೊಂಡು ಹೋಗ್ಲಿ ಬಿಡಪ್ಪ ಅನ್ನೋ ಥರದಲ್ಲಿ ಸುಮ್ಮನೆ ಇರ್ತಾರೆ. ಬೇರೆ ಇನ್ನೊಂದು ಆಲ್ಟರ್ನೇಟಿವ್ ಪಕ್ಷ ಇಲ್ಲ, ಅದಕ್ಕೋಸ್ಕರ ಏನೋ ಮಾಡ್ಕೊ ಹೋಗ್ಲಿ, ಇರೋರಲ್ಲಿ ಕಮ್ಮಿ ಕಳ್ಳರು ಅನ್ನೋ ಒಂದು ಕಾರಣಕ್ಕೆ ಬೆಂಬಲಿಸಿರ್ತಾರೆ ಹೊರತಾಗಿ ಇಲ್ಲಿರುವ ಯಾವುದೇ ರಾಜಕಾರಣಿನ ಇವರು ಒಳ್ಳೆಯವರು ಅಂತ ಯಾವ ಕಾರಣಕ್ಕೂ ಯಾರೂ ಬೆಂಬಲಿಸಲ್ಲ. ನಾಳೆ ದಿನ ನಿಮ್ಮ ಬದಲು ಇನ್ಯಾರನ್ನೂ ಆಯ್ಕೆ ಮಾಡ್ಕೋತಾರಲ್ಲ, ಆಗಲೂ ಕೂಡ ಅದೇ ರೀತಿ ಇರುತ್ತೆ ಹೊರತಾಗಿ ಯಾವುದೇ ಕಾರಣಕ್ಕೂ ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಒಳ್ಳೆಯವ್ರನ್ನ ನಿಲ್ಸೋಕ್ಕೂ ಆಗಲ್ಲ, ಗೆಲ್ಸೋಕ್ಕೂ ಆಗಲ್ಲ. ಇಂಥ ಒಂದು ಪರಿಸ್ಥಿತಿಲಿ ನೀವು ಭಾಳ ಮಹಾನ್ ವ್ಯಕ್ತಿಗಳು ಏನಿರ್ತಾರೆ ಇಂಥವ್ರ ಬಗ್ಗೆ ಮಾತಾಡುವಾಗ ಭಾಳ ಎಚ್ಚರಿಕೆಯಿಂದ ನೀವು ಮಾತಾಡಬೇಕಾಗುತ್ತೆ. ಈಗ ನೀವು ನೇರ ಏನೋ ಫೈಟ್ಗಳನ್ನ ಆಡಿ, ಈಗ ಕುಮಾರಸ್ವಾಮಿ ಅವ್ರಿಗೆ ನೀವು ಎಷ್ಟೋ ಲಕ್ಷದ್ದು ವಾಚ್ ಕಟ್ಕೊಬಿಟ್ಟಿದ್ದೀರಿ ಅಂತ ಹೇಳಿದ್ರಿ, ಅವರು ನಿಮ್ಮನ್ನು ಸೈಡ್ ತಗೊಂಡ್ರು ಅಂತೆಲ್ಲ ಹೇಳಿದ್ರು. ಅದೆಲ್ಲ ನೀವು ಕಿತ್ತಾಡಿ, ನೀವು ಇವಾಗ ನಿಮ್ಮದೇ ಗೌರ್ಮೆಂಟ್ ಇದೆ, ಅರೆಸ್ಟ್ ಮಾಡಿಸಿ ಅವ್ರನ್ನ. ಇಷ್ಟೆಲ್ಲ ಯಾಕೆ? ನೀವು ಏನು ಈ ಸುಧಾಕರ್ರು ಅವ್ರ ವಿಚಾರವಾಗೂ ಜಾತಿನ ನೀವು ಮಧ್ಯೆ ತಂದು ಮಾತಾಡ್ತಿರ್ತೀರಿ, ಅವರು ಕೂಡ ಆ ಜಾತಿ ಗೀತಿ ಇಂಥದನ್ನೆಲ್ಲ ತಂದು ಮಾತಾಡ್ತಿರ್ತಾರೆ. ಈ ಸುಧಾಕರ್ ಅವರು ಅತಿ ಹೆಚ್ಚು ದೊಡ್ಡ ಸ್ಕ್ಯಾಮನ್ನು ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ, ಎಷ್ಟೋ ದುಡ್ಡು ಮಾಡಿದ್ದಾರೆ ಅಂತೆಲ್ಲ ನೀವು ಕ್ಯಾಂಪೇನ್ನ ಮಾಡಿದ್ರಿ. ತಿರ್ಗಾ 40% ಸರ್ಕಾರ, ಪೇ CM ಅಂತೆಲ್ಲ ಮಾಡಿದ್ರಿ. ನಿಮಗೆ ಅವಕಾಶ ಸಿಕ್ಕಿದ ತಕ್ಷಣವೇ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರ? ಇವರ ಅಡ್ಜಸ್ಟ್ಮೆಂಟಲ್ಲಿ ನೀವುಗಳು ಹೋಗ್ತಾ ಇದ್ದೀರಿ. ನೀನು ಇಷ್ಟು ದಿನ ತಿಂದಿದ್ಯಾ, ನಾನು ಮುಂದಕ್ಕೆ ತಿಂತೀನಿ ಅಂತ. ನೀವು ನಿಜವಾಗ್ಲೂ ಈ ಟಾಪಿಕನ್ನು ಯಾಕೆ ತೆಗೆದ್ರಿ ಅಂತಂದರೆ, ಏನು ಟನಲ್ ರಸ್ತೆ ಶುರು ಮಾಡಬೇಕಾಗಿತ್ತು, ಅದರಿಂದ ಜನರನ್ನು ಡೈವರ್ಟ್ ಮಾಡಬೇಕಾಗಿತ್ತು.
ಈ ಬಿಡದಿ ವಿಚಾರನೂ ಕೂಡ ನೀವು ಅದನ್ನು ಹೈಪ್ ಮಾಡಿದ್ದೇನೆ. ಟನಲ್ ರಸ್ತೆಗೆ ಭಾಳ ದೊಡ್ಡ ವಿರೋಧ ಇತ್ತು. ಅದನ್ನು ಇವ್ರು ಯಾರು ರಾಹುಲ್ ಗಾಂಧಿ ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅವರೇನು ಹೇಳ್ತಾರೆ, ಅದಾನಿ ಅಂಬಾನಿ ಇವ್ರ ವಿರುದ್ಧ ಎಲ್ಲ ಮಾತಾಡ್ತಾರೆ. ಅವ್ರದೇ ಸರ್ಕಾರ, ಅವರ ಪಕ್ಷದ ಒಂದು ಸರ್ಕಾರ ಆಂಧ್ರದಲ್ಲಿ ಡೊನಾಲ್ಡ್ ಟ್ರಂಪ್ನ ಹೆಸರಿಡುತ್ತೆ. ಡೊನಾಲ್ಡ್ ಟ್ರಂಪ್ನು ಇವರು ಕೂಡ ಟ್ರೋಲ್ ಮಾಡ್ತಾರೆ, ಡೊನಾಲ್ಡ್ ಟ್ರಂಪ್ ವಿರುದ್ಧ ಮಾತಾಡ್ತಾರೆ. ಒಂದು ರಸ್ತೆಗೆ ಅವರು ತೆಲಂಗಾಣದಲ್ಲಿ ಹೆಸರು ಕೊಡ್ತಾರೆ, ಅದನ್ನು ಇವರೇನು ಕೇಳೋದಿಲ್ಲ. ಇಲ್ಲಿ ಅದಾನಿ ಕಂಪ್ನಿಗೋ ಅಂಬಾನಿ ಕಂಪ್ನಿಗೋ ನಿಮ್ಮ ಸರ್ಕಾರನೇ ಆ ಗುತ್ತಿಗೆನ ಕೊಟ್ಟಿದೆ. ಅದು ಸುಸೂತ್ರವಾಗಿ ಶುರುವಾಗಬೇಕಾಗಿತ್ತು. ಅದಕ್ಕೆ ನೀವು ಈ ರೀತಿಯ ಜನಸಾಮಾನ್ಯರ ಮನಮುಟ್ಟಿರುವಂಥ ಏನು ಮೇರು ನಾಯಕರಿರ್ತಾರೆ ಅಂಥವ್ರನ್ನ ನೀವು ಈ ಜಾತಿ ಪರಿಧಿ ಒಳಗೆ ತರಬಾರ್ದು, ಮತ್ತು ನಿಮ್ಮ ಕೊಳಕು ರಾಜಕಾರಣಕ್ಕೆ ಬಳಸ್ಕೊಳ್ಬಾರ್ದು. ಇನ್ನು ಮುಂದಕ್ಕೆ ನೀವೇ ತೋರಿಸ್ಕೊಟ್ಟಿರೋದು ಮಾದರಿ. ಈ ಮಧು ಬಂಗಾರಪ್ಪ ಅವರು ಅವ್ರಿಗೆ ಉಗಿಯೋದು ಬಿಟ್ಬಿಟ್ಟು ಯಾವ ರೀತಿ ಬೆಂಬಲಿಸಿದಿರಿ, ಇವರೇನೆ ನೆಕ್ಸ್ಟು ನಾಳೆ ದಿನ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ಏನು ಮಾಡ್ತೀರಿ? ರಾಜ್ಕುಮಾರ್ ಅವರು ಬರೀ ನಿಮ್ಮ ಜಾತಿಯವರು ಅಂತಲ್ಲ, ಅವರು ನಿಮ್ಮ ಕುಟುಂಬಕ್ಕೂ ಕೂಡ ಸಂಬಂಧ ಇದೆ. ಅಂಥವ್ರ ಬಗ್ಗೆ ಮಾತಾಡುವಾಗ ಏನು ವಿ ರವಿಚಂದ್ರನ್ ಅವ್ರ ತಂದೆ ಇದ್ರು, ಅವರು ನಿರ್ಮಾಪಕರು, ಅವರನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಸಾವ್ಕಾರ್ರೆ ಅಂತಲೇ ಕರೀತಿದ್ರು. ಏನು ವೀರಸ್ವಾಮಿ ಅವರ ದುಡ್ಡಿನಲ್ಲಿ ಸಿನಿಮಾದಲ್ಲಿ ನಟಿಸುತ್ತಿದ್ದ ಡಾಕ್ಟರ್ ರಾಜ್ಕುಮಾರ್ ಜಯಂತಿಯ ಶುಭಾಶಯಗಳು ಅಂತಂದರೆ ಏನು ಅನ್ನಿಸ್ಬೋದು ಮಧು ಬಂಗಾರಪ್ಪ ಅವರೇ? ನೀವು ಉಗಿಬಾರ್ದ ಇವ್ರಿಗೆ. ಇವರು 100% ಇವರು RSSನ ಮನಸ್ಥಿತಿಯವರು. ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದಾರೆ ಹಂಗಂದ್ಬಿಟ್ಟು ಇವರು ಒಬ್ಬರೇ ಕಾಂಗ್ರೆಸ್ಸಲ್ಲಿ RSSನ ಮನಸ್ಥಿತಿ ಅಂತಲ್ಲ. RSS, ಕಾಂಗ್ರೆಸ್ಸು, ಇವು BJP, JDS ಇವರ ಎಲ್ಲರ ಮನಸ್ಥಿತಿ ಮುಂದಿನ ಚುನಾವಣೆಯಲ್ಲಿ ವೋಟ್ಗಳನ್ನ ಗಳಿಸುವಂಥದ್ದು, ಸೀಟನ್ನು ಗಳಿಸುವಂಥದ್ದು. ಮತ್ತು ಈ ದುಡ್ಡು ಕಾಸಿನ ವಿಚಾರ ಏನಿದೆ ಇದರಲ್ಲಿ ಒಂದು ಅಡ್ಜಸ್ಟ್ಮೆಂಟಲ್ಲಿ ಹೊಸಬ್ರಿಗೆ ಬಿಟ್ಕೊಡ್ದಂಗೆ ನಾವೇನೇ ಒಡ್ಕೋಬೇಕು ಅನ್ನುವಂಥ ಮನಸ್ಥಿತಿಯವರು. ಹಾಗಾಗಿ ಜನಸಾಮಾನ್ಯರು ನಾವು ದಿಕ್ಕು ತಪ್ಪಬಾರ್ದು, ಇವರನ್ನು ಬೆಂಬಲಿಸ್ಕೊಂಡು ನಾವು ಹೋಗಬಾರ್ದು. ಅದು ಅಲ್ಲದೆ ಪ್ರಜಾಪ್ರಭುತ್ವದಲ್ಲಿ ಪ್ರಭುತ್ವದ ಭಾಗ ಆಗಿರುವಂಥ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದಕ್ಕೆ ಭಾಳ ಸಂರಕ್ಷಣೆ ಇದೆ, ಅವ್ರಿಗೆ ಸಂಬಳ ಇದೆ, ಅವ್ರಿಗೆ ಬೇಕಾದದ್ದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆ ಲೀಗಲ್ ಆಗೇ ಎಲ್ಲವೂ ಇದೆ. ನಾವು ದನಿ ಮಾಡಬೇಕಾಗಿರೋದು, ನಾವು ಬೆಂಬಲಕ್ಕೆ ನಿಲ್ಲಬೇಕಾಗಿರುತ್ತೋ ಪ್ರಜಾಪ್ರಭುತ್ವದಲ್ಲಿ. ಪ್ರಜೆಗಳೇನಿದ್ದಾರೆ, ಪ್ರಭುತ್ವದ ಭಾಗ ಆಗಿರೋರು ಒಂದು ಪಕ್ಕಕ್ಕಿಡಿ, ಪ್ರಜೆಗಳೇನಿದ್ದಾರೆ ಇವರ ಬೆಂಬಲವಾಗಿ ನಾವು ನಿಂತ್ಕೋಬೇಕು. ಇವ್ರಿಗೆ ಸ್ಫೂರ್ತಿ ತುಂಬಕ್ಕೋಸ್ಕರನೇ ಕೆಂಪೇಗೌಡರನ್ನಿರ್ಬೋದು, ಇಲ್ಲ ಬಸವಣ್ಣವ್ರನ್ನಿರ್ಬೋದು, ಇಲ್ಲ ಕುವೆಂಪು ಅವ್ರಿರ್ಬೋದು. ಈಗ ಬಸವಣ್ಣವ್ರನ್ನ ಹೇಳ್ತೀನಿ ಕೇಳಿ. ಬಿಜ್ಜಳನ ಆಸ್ಥಾನದಲ್ಲಿ ಸಂಬಳಕ್ಕೋಸ್ಕರ ಕೆಲಸ ಮಾಡುತ್ತಿದ್ದ ಬಸವಣ್ಣನವರ ಜಯಂತಿಯ ಶುಭಾಶಯಗಳು ಅಂತಂದರೆ ಯಾವ ರೀತಿ ಇರುತ್ತೆ ಹೇಳಿ? ಪ್ರದೀಪ್ ಈಶ್ವರ್ ಅವರೇ, ನೀವು ಇನ್ಮೇಲೆ ಯಾವುದೇ ಜಯಂತಿ ಆದ್ರೂ ಇದೇ ರೀತಿಯೇ ಶುಭಾಶಯ ಕೋರಬೇಕು. ನೀವು ಬೇರೆ ರೀತಿ ಏನಾರು ಶುಭಾಶಯ ಕೋರಿದ್ರೆ ಅದು ತಪ್ಪಾಗುತ್ತೆ ಅಂತ ಈ ಮೂಲಕ ಹೇಳ್ತಾ ಶರಣು. ಥ್ಯಾಂಕ್ ಯು.